ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಒಬ್ಬಿಬ್ಬರಲ್ಲ 48 ರಾಜಕಾರಣಿಗಳ ಹನಿ ಟ್ರ್ಯಾಪ್ ಆಗಿದೆ ಅನ್ನೊಂದು ಸ್ಫೋಟಕ ವಿಚಾರವನ್ನು ಸದನದಲ್ಲೇ KN ರಾಜಣ್ಣ ಅವರು ಪ್ರಸ್ತಾಪ ಮಾಡಿದರು. ಉನ್ನತ ತನಿಖೆಗೂ ಕೂಡ ಪಕ್ಷಾತೀತವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಅರ್ಗ ಜ್ಞಾನಂದ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಇವತ್ತು ಸದನದಲ್ಲೇ ಈ ವಿಚಾರ ಭಾಳಷ್ಟು ಒಂದು ಸದ್ದಾಯಿತು. ಹನಿ ಟ್ರ್ಯಾಪ್ ಪ್ರಕರಣ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡಿ ಅವರನ್ನು ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಷಡ್ಯಂತ್ರ ಅಂತಲೂ ಕೂಡ ರಾಜಣ್ಣ ಅವರು ಹೇಳಿದರು. ಇಂಥ ಪ್ರಕರಣಗಳು ಹಿಂದೆ ನೀವು ಕೂಡ ಗೃಹ ಸಚಿವರಾಗಿದ್ದಾಗ ಏನಾದರೂ ನಿಮ್ಮ ಗಮನಕ್ಕೆ ಬಂದಿತ್ತೆ ಸರ್? ಸರ್, ಅನೇಕ ಅಲ್ಲಿ ಇಲ್ಲಿ ನಾನು ಕೇಳಿದ್ದೆ. ಹನಿ ಟ್ರ್ಯಾಪ್ ಪ್ರಕರಣಗಳನ್ನು ಪೊಲೀಸರು ಎನ್ಕ್ವೈರಿ ಮಾಡುವಂಥದ್ದು ಇದು ನನ್ನ ಗಮನದಲ್ಲೂ ಇತ್ತು. ಆದರೆ ಆಶ್ಚರ್ಯ ಅಂತ ಹೇಳಿದ್ರೆ ಇವತ್ತು ರಾಜಣ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಇನ್ನೂ 40 ಜನ ಮತ್ತು ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ಹೊರ ರಾಜ್ಯಗಳಲ್ಲಿ ಡೆಲ್ಲಿ ಮಟ್ಟದ ಲೀಡರ್ಸ್ದು ಕೂಡ ಸುಮಾರು 40 ಜನರದ್ದು ಇದೆ ಅನ್ನುವಂಥದ್ದನ್ನು ಬಹಿರಂಗ ಮಾಡಿದಾಗ ಇದೊಂದು ಭಯಾನಕವಾದಂಥ ಒಂದು ಸ್ಥಿತಿ. ಯಾಕಂದರೆ ಯಾರ ಚಾರಿತ್ರ್ಯ ಹನನ ಮಾಡಿ ಯಾರನ್ನೋ ಡಿಫೇಮ್ ಮಾಡಲಿಕ್ಕೆ ಈ ಮಟ್ಟಕ್ಕೆ ಯಾರಾದರೂ ಇಳಿತಾರೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಆಶ್ಚರ್ಯ. ಮತ್ತು ನಾವೆಲ್ಲರೂ ಕೂಡ ಗಮನ ಹರಿಸಬೇಕು ಮತ್ತು ಎಚ್ಚರಿಕೆಯಿಂದ ಇರುವಂಥ ಅವಶ್ಯಕತೆ ಇದೆ. ಯಾವ ಶೀಲವಂತ ರಾಜಕಾರಣಿಯನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ಕೂಡ ಏನು ಬೇಕಾದರೂ ಮಾಡಿಬಿಡ್ಬೋದು ಈ ಕಾಲದಲ್ಲಿ ಅನ್ನುವಂಥದ್ದೊಂದು ಸಹಜವಾಗಿ ನಾವೆಲ್ಲ ಎಷ್ಟೋ ವರ್ಷದ ತಪಸ್ಸು ಮಾಡಿ ಸಾರ್ವಜನಿಕ ಜೀವನದಲ್ಲಿ ಬದುಕಿದ್ದೀವಿ. ಒಂದು ಕ್ಷಣಾರ್ಧದಲ್ಲಿ ಈ ರೀತಿ ಮಾಡಿ ನಮ್ಮನ್ನು ಹೊರಗಡೆ ಕೆಟ್ಟದಾಗಿ ಬಿಂಬಿಸ್ಬೋದು. ಮುನಿರತ್ನ ಅವರು ಇವತ್ತು ಈಗಾಗಲೇ ಹೇಳಿದ್ರು ತಮಗಾದಂಥ ಒಂದು ತೊಂದರೆಯನ್ನು ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನಾಗ್ತದೆ, ನಮ್ಮ ರಾಜ್ಯ ವಿಧಾನಸಭೆ, ನಮ್ಮ ಕರ್ನಾಟಕದ ಒಂದು ಸುಸಂಸ್ಕೃತ ಸಾರ್ವಜನಿಕ ಜೀವನದಲ್ಲಿ ಭಾಳ ಜನ ಇದ್ದಾರೆ, ಹಿಂದಿನೂ ಕೂಡ ಇದೆ, ಒಂದು ಪರಂಪರೆ ಇದೆ. ಇಂಥದ್ರಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಾನೆ, ಅವನ್ನ ಹಿಡಿಬೋದು, ಇದು ಮಾಡ್ಬೋದು. ಆದರೆ ಹಿಡಿಸುವಂಥ ಹನಿ ಟ್ರ್ಯಾಪ್ ಮಾಡಿ ಅವನು ಡಿಫೇಮ್ ಮಾಡುವಂಥದ್ದು ಏನಿದೆ, ಇದೊಂದು ಖಂಡನೀಯ ಅಂಶ. ಮತ್ತು ಇವತ್ತಾಗಲೇ ನಮ್ಮ ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇದನ್ನು ಉನ್ನತವಾದಂಥ ತನಿಖೆ ನಡೆಸ್ತೇವೆ ಅಂತ. ಇದು ಕೇವಲ ಒಂದು ಪೊಲಿಟಿಕಲ್ ಈವೆಂಟ್ ಆಗಬಾರ್ದು, ಸೀರಿಯಸ್ ಆಗಿ ಇದನ್ನು ಗಮನಿಸಬೇಕು ಮತ್ತು ಅದು ಹೊರಗೆ ಬರಬೇಕು. ಯಾರಿದ್ದಾರೆ, ಆ 40 ಜನ ಯಾರನ್ನು ಮಾಡಿದ್ದಾರೆ, ಯಾರು ಇದರ ಮೂಲ ಇದ್ದಾರೆ ಅಂತೇಳಿ ಅದು ಹೊರಗೆ ಬರಬೇಕು. ಮತ್ತು ಕರ್ನಾಟಕ ರಾಜ್ಯ ಜನಕ್ಕೆ ಈ ರೀತಿ ಮಾಡೋರ ಮುಖವಾಡ ಕಳಿಸ್ಬೇಕು. ಸರ್, ಹಿಂದೆ ಎಲ್ಲರೂ ದುಡ್ಡಿಗಾಗಿ ಹನಿ ಟ್ರ್ಯಾಪ್ಗಳ ಪ್ರಕರಣ ನಡೀತಾ ಇತ್ತು. ಈಗ ರಾಜಕೀಯವಾಗಿ ಟಾರ್ಗೆಟ್ ಮಾಡಿ ಇಂಥವ್ರನ್ನೇ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಕೆಲವೊಂದು ಹನಿ ಟ್ರ್ಯಾಪ್ ಪ್ರಕರಣಗಳು ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ಕೆಲವರು ಶ್ರೀಮಂತರು ವ್ಯಾಪಾರಿಗಳನ್ನು ವಂಚಿಸುವಂಥದ್ದು ಇದು ನಡೀತಾನೆ ಇದೆ. ಇತ್ತೀಚೆಗೂ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ನಾವು ಇಲ್ಲ ಕೇಳಿದ್ದೀವಿ. ಹಿಂದಿಯೂ ಇತ್ತಲ್ರಿ, ರಾಜಮಹಾರಾಜರ ಕಾಲದಲ್ಲಿ ವಿಷಕನ್ಯರನ್ನು ಕಳಿಸೋದು ಇದೆಲ್ಲ ಇತ್ತು. ಆದರೆ ಇದು ಬಹಳ ಈಸಿಯಾಗಿ ಇತ್ತೀಚಿನ ದಿವಸದಲ್ಲಿ ನಾವೆಲ್ಲ ಬುದ್ಧಿವಂತರು. ಈ ಕಾಲದಲ್ಲೂ ಹಿಂಗೆಲ್ಲ ಮಾಡ್ತಾರೆ ಅಂದರೆ ಭಾಳ ಯೋಚನೆ ಮಾಡಬೇಕಾದಂಥ ಸಂದರ್ಭ. ಹಾಗಾಗಿ ಇದು ಎನ್ಕ್ವೈರಿ ಆದ್ರ ಮೇಲೆ ಹೊರಗೆ ಬರ್ತದೆ. ಸರ್, ಇನ್ನೊಂದು ಕ್ವಶನ್ನು, ಹಿಂದೆ ಪ್ರತಿಪಕ್ಷ ಶಾಸಕರು ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಈಗ ಅವ್ರದೇ ಸ್ವಪಕ್ಷ ಶಾಸಕರು ಸಚಿವರು ಆರೋಪ ಮಾಡಿದ್ದಾರೆ. ಇನ್ನು ಮುಂದಾದರೂ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಗಂಭೀರವಾಗಿ ತೊಗೊಳ್ಲೇಬೇಕು ಸರ್, ಇಲ್ಲ ರಾಜಣ್ಣ ಮಾಡಿದ್ದು ಹೌದು ಅಂತ ಆಗ್ತದೆ ಅಲ್ವಾ. ಇನ್ನು ಗಂಭೀರವಾಗಿ ತೊಗೊಳ್ಬೇಕು. ಯಾರ್ಯಾರು ಆಗಲಿ, ಯಾವ ಪಕ್ಷದವ್ರು, ಅವ್ರ ಪಕ್ಷದವ್ರು, ನನಗೆ ಯಾರು ಮಾಡಿದ್ದಾರೆ ಅಂತ ನನಗೆ ಇದುವರೆಗೂ ಕೂಡ ಕಲ್ಪನೆ ಇಲ್ಲ, ಗೊತ್ತೂ ಇಲ್ಲ. ಅದು ಹೊರಗೆ ಬರಬೇಕದು. ಯಾಕಂದರೆ ಒಂದು ಹೌಸಲ್ಲಿ ಎದ್ದು ನಿಂತ್ಕೊಂಡು ಒಬ್ಬ ಮಂತ್ರಿ ಹೇಳಿರ್ತಕ್ಕಂಥ ಮಾತಿದ್ದು, ಸಾಮಾನ್ಯ ವ್ಯಕ್ತಿ ಅಲ್ಲ, ಮತ್ತೊಬ್ಬ ಸಾಮಾನ್ಯ ಶಾಸಕ ಅಲ್ಲ, ಮಂತ್ರಿ ರಾಜಣ್ಣವ್ರು ಹೇಳಿದ್ದು, ಅದು ಹೊರಗೆ ಬರಲಿ ಅಂತ ನಾನು. ಸರ್, ಇನ್ನೊಂದು, ಈ ರಾಜಣ್ಣ ಜೊತೆಗೆ ಅವರ ಪುತ್ರರು ಕೂಡ ಇಬ್ಬರನ್ನು ಕೂಡ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಅವರೇ ಖುದ್ದು ಮಾಡಿದ್ದಾರೆ. ಸರಿ ಇದೆ, ಅದು ನನಗೂ ಅದು ಮಾಹಿತಿ ಇದೆ. ಆ ಎರಡೂ ಪ್ರಕರಣದಲ್ಲೂ ಏನಾಗಿದೆ ಅಂತ ಹೇಳಿ ತನಿಖೆ ಮಾಡಲಿ. ಆ 40 ಜನರದ್ದು ತನಿಖೆ ಆಗುತ್ತೆ. ಸೊ ಇದು ಅರ್ಗ ಜ್ಞಾನೇಂದ್ರ ಅವರ ಮಾತು. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ವಿಷಕನ್ಯರನ್ನು ಬಿಡ್ತಾ ಇದ್ರು. ಈಗ ಹನಿ ಟ್ರ್ಯಾಪ್ ಪ್ರಕರಣದ ಮೂಲಕ ರಾಜಕಾರಣಿಗಳ ಭವಿಷ್ಯವನ್ನು ಅಂತ್ಯಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಉನ್ನತವಾದ ತನಿಖೆ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.